मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। आम्बेडकर के जाने से मंत्रिमंडल कमजोर नहीं होता है। ಇನ್ನು ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ಒಂದು ಕೆಟ್ಟ ಪದಗಳನ್ನು ಉಪಯೋಗಿಸಿ ಏನು ಅವಳ ಬಗ್ಗೆ ಅವಹೇಳನಕಾರಿಯಾದ ಮಾತನಾಡಿದ್ದಾರೆ. ಇದ್ರ ವಿರುದ್ಧವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ನಾವು ನಗರಸಭೆ ಸದಸ್ಯರು, ನಗರಸಭೆ ಅಧ್ಯಕ್ಷರು ಎಲ್ಲ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಇವತ್ತು ಅಮಿತ್ ಶಾ ವಿರುದ್ಧ ಹಾಗೆ ನಮ್ಮ CT ರವಿ ವಿರುದ್ಧವಾಗಿ ನಾವು ಧಿಕ್ಕಾರವನ್ನು ಕೂಗ್ತಾ ನಾವು ಬಂದು ನಾವು ನಮ್ಮ ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಏನು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅಂತ ಅಂದರೆ ಅಟ್ಲೀಸ್ಟ್ ಒಬ್ಬ ತಾಯಿ ಅಂತಲೇ ಹೇಳ್ಬೋದಾಗುತ್ತೆ. ಯಾಕೆ ಅಂತ ಅಂದರೆ ಇಡೀ ನಮ್ಮ ಭಾರತ ದೇಶಕ್ಕೆ ಅವರು ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ. ಎಲ್ಲರಿಗೂ ಸಮಪಾಲು ಸಮಬಾಳು ಅಂತ ಹೇಳಿ ಅವರು ಸಂವಿಧಾನ ಅಂತ ಬರೆದವ್ರಿಗೆ ಈ ರೀತಿ ಮಾತಾಡ್ತಾರೆ ಅಂತ ಅಂದರೆ ಅವ್ರಿಗೆ ಅವರೇ ಅವಮಾನ ಮಾಡ್ಕೊಂಡು ಅಮಿತ್ ಶಾ ಅವ್ರಿಗೆ ಇದರಲ್ಲಿ ರಾಜಕೀಯ ಬಣ್ಣ ಹಾಕಬಾರ್ದು ಅಮಿತ್ ಶಾ ಅವರು ಅಂತ ಒಂದು ಹೇಳ್ತೀನಿ. ಹಾಗೆ ನಮ್ಮ CT ರವಿ ಅವರು ಏನೊಬ್ಬ ಮಹಿಳೆಗೆ ಏನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ಕೆಟ್ಟ ಪದಗಳನ್ನ ಏನು ಉಪಯೋಗಿಸ್ತಾರೆ, ಅದೇ ಅವರು ಮನೆಗಳ ಮಕ್ಕಳಿಗಾಗಲಿ ಅವರ ತಾಯಿಗಾಗಲಿ ಪದ ಉಪಯೋಗಿಸ್ತಾರ? ನಮ್ಮ ಭಾರತ ದೇಶದಲ್ಲಿ ಖಂಡಿತವಾಗಿ ಹೇಳಬೇಕು ಅಂತ ಅಂದರೆ ಹೆಣ್ಣು ಬಗ್ಗೆ ಎಷ್ಟೊಂದು ಗೌರವ ಇದೆ ಹೇಳಿ. ಇಡೀ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಬಗ್ಗೆ ತುಂಬ ಒಳ್ಳೆ ಗೌರವ ಇದೆ. ಆ ಗೌರವ ಇರುವಂತಹ ಈ ನಮ್ಮ ಭಾರತ ದೇಶದಲ್ಲಿ ಅದೇ ಒಬ್ಬ ಹೆಣ್ಣುಮಗಳಿಗೆ ಕಾಂಗ್ರೆಸ್ಸನ್ನು ಒಂದೇ ಕಾರಣಕ್ಕೋಸ್ಕರ ನೀವು ಆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀವು ಆ ಕೆಟ್ಟ ಪದ ಉಪಯೋಗಿಸ್ತೀರಾ ಅಂತಂದರೆ ಇದ್ರ ನಿಮ್ಮ ಸಂಸ್ಕೃತಿ, ನಿಮ್ಮ RSS ಒಂದು ಕೆಟ್ಟ ಬುದ್ಧಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವಾಗ ಹೇಳ್ತಾ ಇದ್ದಾರೆ ನಾನು ಆ ಪದನ ನಾನು ಆ ಥರ ಉಪಯೋಗಿಸಿಲ್ಲ ಅಂತೇಳಿ. ಯಾವುದೇ ಹೆಣ್ಮಗ್ಳಾಗಲಿ ನಾನು ಈ ಪದ ಉಪಯೋಗಿಸಿದ್ದಾರೆ ಅಂತೇಳಿ ಕಣ್ಣಲ್ಲಿ ನೀರು ಹಾಕಂತಾರೆ. ಆ ಕೆಟ್ಟ ಪದನ ಉಪಯೋಗಿಸಿಲ್ಲ ಅಂದರೂ ಸಹ ಉಪಯೋಗಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಯಾರಾದರೂ? ನಿಜವಾಗ್ಲೂ ಅವರು ಸುಮ್ಮನೆ CT ರವಿ ಅವರು ಸಮರ್ಥನೆ ಮಾಡ್ಕೊಂಡು ಒಂದು ಕಳ್ಳಾಟವನ್ನು ಆಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ ಕೇಳ್ರಿ, BJP ಅವರು ಇದೇ ರೀತಿ ಸುಮ್ಮನೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ಕೊಡ್ತಾ ಸುಮ್ಮನೆ ಕಾಂಗ್ರೆಸ್ ಮೇಲೆ, ಆಮೇಲೆ ಕಾಂಗ್ರೆಸ್ MLAಗಳ ಮೇಲೆ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಈ ಸುಮ್ಮನೆ ಇಲ್ಲಸಲ್ಲದ ಆರೋಪ ಮಾಡೋಕ್ಕೆ ಹೋದರೆ ಖಂಡಿತವಾಗಿ ಅವರು ಮುಳುಗ್ತಾ ಇರೋ ಅಡ್ಗು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇನ್ನೊಂದು ವಿಚಾರ ಅಂತಂದರೆ ಕ್ರಿಕೆಟ್ ಗಂಧನೇ ಗೊತ್ತಿಲ್ಲ ಎಲ್ಲಿ ಅಮಿತ್ ಶಾ ಮಗಗೆ. ಅವರು ICC ಅಧ್ಯಕ್ಷ ಅಂತೆ ಕೇಳಿ. ಇದು ಯಾವ ಒಂದು ಕ್ರಿಕೆಟ್ ಒಂದು ದಿವಸ ಆಡ್ದೋರಲ್ಲ, ಇದು ರಾಜಕೀಯ ಅಲ್ವಾ? ಇವರು ಉದ್ದೇಶಪೂರ್ವಕವಾಗಿ ತನ್ನ ಮಗನ ಇವರು ಅಧ್ಯಕ್ಷ ಮಾಡಬೇಕು ಅಂತ ಹೇಳಿ ಹೊರಟಿರೋ ಒಂದು ಹುನ್ನಾರ ತಾನೇ ಇದೆಲ್ಲ ಖಂಡಿತವಾಗೂ ಖಂಡಿಸ್ತೀವಿ ನಾವು ಕಾಂಗ್ರೆಸ್ ಅವರು ತುಂಬ ಶಕ್ತಿಶಾಲಿಯಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಅದರಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನಾಲ್ಗೆ ಇಡ್ತಾ ಇರಬೇಕು ಅಮಿತ್ ಶಾ ಅವ್ರಿಗೆ. ಆಮೇಲೆ ಈ ದೇಶದಲ್ಲಿ ಹೇಗೆ ನಾವು ಮಹಾತ್ಮ ಗಾಂಧೀಜಿ ಗೌರವ ಕೊಡ್ತೀವೋ ಅದೇ ರೀತಿ ಅಂಬೇಡ್ಕರ್ಗೂ ಗೌರವ ಕೊಡಬೇಕಾಗುತ್ತೆ. ಯಾಕಂತಂದರೆ ಈ ನಮ್ಮ ದೇಶಕ್ಕೆ ನಿಜವಾಗ್ಲೂ 2 ಕಣ್ಣು ಅಂದರೆ ಒಂದು ಮಹಾತ್ಮ ಗಾಂಧಿ, ಒಂದು ಅಂಬೇಡ್ಕರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇದನ್ನು ಧಿಕ್ಕಾರವನ್ನು ಹೇಳ್ತಾ ನಾವು ಇದನ್ನು ಆಪೋಸ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.